ರೇಣುಕಾದಿ ಆಚಾರ್ಯರಿಗೂ ವಿಶ್ವಗುರು ಬಸವಣ್ಣನವರಿಗೂ ಪಂಚಪೀಠಾಧೀಶ್ವರರಿಗೂ ಬಸವಾದಿ ಶರಣರಿಗೂ ಹಾಗೂ ಲಿಂಗೈಕ್ಯ ಪೂಜ್ಯ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ, ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಹೊನ್ನಳ್ಳಿಯಲ್ಲಿ ಪೂಜ್ಯ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ 91ನೇ ವರ್ಷದ ಜಯಂತ್ಯೋತ್ಸವ ಅವರ ಒಂದು ಸ್ಮರಣೆಗಾಗಿ ಹೈಟೆಕ್ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು, ಸೈನಿಕ್ ಸ್ಕೂಲು, CBSE ವಿದ್ಯಾರ್ಥಿ ವಸತಿ ನಿಲಯ, ಗೋ ಸಂವರ್ಧನಾ ಕೇಂದ್ರ ಎಲ್ಲ ಕಟ್ಟಡಗಳ ಭೂಮಿ ಪೂಜೆ ಈಗಾಗಲೇ ನಾವು ಮಾಡಿದ್ದೇವೆ. ಹಾಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಬ್ರಹ್ಮರಾಂಬ ದೇವಿಯವರ ಕಲ್ಯಾಣ ಮಹೋತ್ಸವ, ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇಂಥ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಬಾಳೆಹೊನ್ನೂರು ಶ್ರೀಗಳು ಬಂದು ನಿರ್ಗಮಿಸಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಉಜ್ಜಯಿನಿ ಪೀಠದ ಪೂಜ್ಯರಿಗೂ, ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಕಾಶಿ ಪೀಠದ ಪೂಜ್ಯರಿಗೂ, ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವನಾಥ ಮಹಾಸ್ವಾಮಿಗಳವರಿಗೂ, ಅವರೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಮಠದ ಪೀಠಾಧಿಪತಿಗಳು ನಮ್ಮೆಲ್ಲರಿಗೆ ಅತ್ಯಂತ ಕ್ರಿಯಾಶೀಲರು ಆದಂತ ಪರಮ ಪೂಜ್ಯ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಆಯೋಜಕರು ನನಗೆ ಅತ್ಯಂತ ಆತ್ಮೀಯರು, ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶಾಂತನಗೌಡರವರೇ, ಇನ್ನೋರ್ವ ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಆತ್ಮೀಯರು ಆದಂತ ರೇಣುಕಾಚಾರ್ಯ ಅವರೇ, ಇತ್ತೀಚೆಗೆ ಯುವಕ ಶಾಸಕರು, ಆತ್ಮೀಯರು ಆದಂತ ನಮ್ಮ ಮಹಾಸಭೆಯ ಹಿಂದಿನ ಅಧ್ಯಕ್ಷರಾದಂತಹ ಲಿಂಗೈಕ್ಯ ಪೂಜ್ಯ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದ ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರವರೇ, ಇಲ್ಲಿ ವೇದಿಕೆ ಮೇಲೆ ಬಹಳಷ್ಟು ಜನ ಉಪಸ್ಥಿತರಿದ್ದಾರೆ. ಇಲ್ಲಿರುವಂತ ನಮ್ಮ ಜಿಲ್ಲಾಧಿಕಾರಿಗಳು ಗಂಗಾಧರ ಸ್ವಾಮಿ ಅವರಿದ್ದಾರೆ, ನವೀನ್ ಅವರು, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ. ಉಪಸ್ಥಿತರಿರುವಂತ ಎಲ್ಲ ನಮ್ಮ ಅಖಿಲ ಭಾರತ ವೈಶ್ಯ ಲಿಂಗಾಯತ ಮಹಾಸಭೆ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ. ಎಲ್ಲ ಸಹೋದರ ಸಹೋದರಿಯರೇ, ಸಂದೀಪ್ ಅವರು ಬಂದಿದ್ದಾರೆ, ಶಿವ ಅವರಿದ್ದಾರೆ, ಬಹಳಷ್ಟು ಜನ ಇಲ್ಲಿರುವಂತ ಎಲ್ಲ. ಮತ್ತೆ ವಿಶೇಷವಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಇದೆ. ಮಾಧ್ಯಮದ ಮಿತ್ರರಿಗೂ ಸಹಿತ ಇವತ್ತು ಸನ್ಮಾನ ಇದೆ. ಎಲ್ಲ ಮಾಧ್ಯಮದ ಮಿತ್ರರೇ, ಇಲ್ಲಿ ಉಪಸ್ಥಿತರಿರುವಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಒಂದು ಪವಿತ್ರವಾದಂತ ಭೂಮಿಯಲ್ಲಿ, ಹೊನ್ನಳ್ಳಿಯಲ್ಲಿ, ಯಾಕೆಂದ್ರೆ ಇದು ಇತಿಹಾಸ ಪ್ರಸಿದ್ಧವಾದಂತ ಒಂದು ಗ್ರಾಮ. ಇವತ್ತು ಇತಿಹಾಸ ಪ್ರಸಿದ್ಧವಾದಂತ ಈ ಒಂದು ಗ್ರಾಮದಲ್ಲಿ ಎಲ್ಲಿ ಇವತ್ತು ಜಡೆ ಶಂಕರ್ ಸ್ವಾಮಿಗಳು, ಶಿವಾಚಾರ್ಯ ಮಹಾಸ್ವಾಮಿಗಳವರು, ಅವರು 1000 ವರ್ಷಗಳ ಕೆಳಗಡೆ ಇಲ್ಲಿ ಬಂದು ಸಿದ್ಧಿ ಪುರುಷರು, ಪವಾಡ ಪುರುಷರು, ಅವರೇನು ಇಲ್ಲೇ ಅವರ ಗದ್ದುಗೇನು ಇದೆ ಅಂತವರು ಈ ಒಂದು ನಾಡಿನಲ್ಲಿ ಬಂದು ಇವತ್ತು ಎಲ್ಲರಿಗೆ ಧಾರ್ಮಿಕ
ಜಾಗೃತಿಯನ್ನು ಮೂಡಿಸಿದ್ದಾರೆ. ಅನೇಕ ಜನರಿಗೆ ಇವತ್ತು ಅವರು ತಮ್ಮ ಒಂದು ಶಕ್ತಿಯಿಂದ ಅವರಿಗೆ ಒಳಿತನ್ನೇ ಮಾಡಿದ್ದಾರೆ. ಸಮಾಜದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತ ಒಂದು ಪ್ರದೇಶದಲ್ಲಿ ಇವತ್ತೇನು ಲಿಂಗೈಕ್ಯ ಪೂಜ್ಯ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಪೂಜ್ಯರು ಒಡೆಯರು ಅವರು 91ನೇ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಇತ್ತೀಚೆಗೆ ನಮ್ಮಿಂದ ಅಗಲಿ ಹೋಗಿದ್ದಾರೆ. ಆದ್ರೂ ಅವರೇನು ದಾರಿ ತೋರಿಸ್ಕೊಂಡಿದ್ದಾರೆ, ಯಾವ ಆದರ್ಶಗಳನ್ನು ಇಟ್ಕೊಂಡಿದ್ದಾರೆ, ಯಾವ ತತ್ವ ಸಿದ್ಧಾಂತಗಳ ಮೇಲೆ ಅವರು ನಡೆದಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೆ ಇವತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೋಡಿ, ಇವತ್ತು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಹೈಟೆಕ್ ಆಸ್ಪತ್ರೆ ಈ ಭಾಗದ ಜನರಿಗೆ ಆರೋಗ್ಯ ಸೇವೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಶಂಕುಸ್ಥಾಪನೆ ಆಗಿದೆ. ಅದರ ಜೊತೆ ಆಸ್ಪತ್ರೆಗೆ ಯಾರು ಬೇಕು? ವೈದ್ಯರು. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಇವತ್ತು ನಾವು ವೈದ್ಯರಿಗೆ ದೇವರ ಸ್ಥಾನಮಾನ ಕೊಡ್ತೀವಿ. ಯಾಕೆಂದ್ರೆ ಇವತ್ತು ನಮ್ಮ ಯಮ ಬಂದು ಜೀವ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಅದನ್ನು ತಡೆಯುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ವೈದ್ಯರಿಗೆ ಮಾತ್ರ ಇದೆ. ಅತ್ಯಂತ ಪವಿತ್ರವಾದಂತಹ ಒಂದು ಗ್ರಂಥಿ. ಇಂಥ ಒಂದು ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ವೈದ್ಯರಿಗೆ ಅರೆ ವೈದ್ಯಕೀಯ ಸಿಬ್ಬಂದಿ ಬೇಕು, ನರ್ಸಿಂಗ್ ಸ್ಟಾಫ್ ಬೇಕು. ನರ್ಸಿಂಗ್ ಶಾಲೆಗೂ ಶಂಕುಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಫಾರ್ಮಸಿ ಶಾಲೆಗೂ ಶಂಕುಸ್ಥಾಪನೆ ಆಗಿದೆ. ಈ ದೇಶದ ನಮ್ಮ ಗಡಿ ಕಾಯುವಂತವರು ಸೈನಿಕ ಶಾಲೆ. ಹೀಗಾಗಿ ಗೋ ಸಂವರ್ಧನೆ, ಇವತ್ತು ಗೋ ರಕ್ಷಣೆ ಮಾಡುವಂತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಾವೆಲ್ಲರೂ ಪೂಜೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಅದನ್ನು ಸಂರಕ್ಷಣೆ ಮಾಡುವಂತ ಉದ್ದೇಶದಿಂದ ಇವೆಲ್ಲ ವಿಧಾಯಕ ಕಾರ್ಯಗಳನ್ನು ಇವತ್ತು ಪೂಜ್ಯರ ಸಾನ್ನಿಧ್ಯದಲ್ಲಿ ಇಲ್ಲಿರುವಂತಹ ನಮ್ಮ ಶಾಂತನಗೌಡರು, ರೇಣುಕಾಚಾರ್ಯರು ತಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಮತ್ತು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಿರಿ. ನಾನು ಹೊನ್ನಳಿಗೆ ಮಠಕ್ಕೆ ಇವತ್ತು ಹಿರೇಕಲ್ಮಠ ಮಠಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದೇನೆ. ಹೀಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳು ಈಗಾಗಲೇ ಹೇಳಿದರು. ನಾನು ಹಿಂದೆ 2021ರಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೆ. ಆದರೆ ಈ ಮಠದ ಕಾರ್ಯಕ್ರಮಕ್ಕೆ ಇವತ್ತು ಅದೇ ರೀತಿಯಲ್ಲಿ ನೀವು ಆನೆ ಬಗ್ಗೆ ಹೇಳಿದ್ರಿ. ಹಿಂದೆ ಅರಣ್ಯ ಸಚಿವನಾಗಿದ್ದೆ. ಅಲ್ಲಿ ಉಡುಪಿ ಆನೆ ಇತ್ತು ನಮ್ಮ ಹತ್ರ. ಬಂದು ಫೋನ್ ಮಾಡಿದ್ರು, ಶಾಂತನಗೌಡರು ಫೋನ್ ಮಾಡಿದ್ರು, ರೇಣುಕಾಚಾರ್ಯರು ಫೋನ್ ಮಾಡಿದ್ರು. ಬೇರೆ ಬೇರೆ ಕಡೆ ಬಹಳ ಒತ್ತಡಗಳಿದ್ರು ಸಹಿತ ಇವತ್ತು ನಮ್ಮವರು ದೂರವಾಣಿ ಮುಖಾಂತರ ಫೋನ್ ಮಾಡಿದ್ದಾರೆ. ಈ ಮಠದ ಒಂದು ಇತಿಹಾಸ ಪರಂಪರೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದೀರ್ಘವಾದಂಥದ್ದಿದೆ. ಆನೆ ಕೊಡಬೇಕು ಅಂತ ಹೇಳಿ ನಾನು ಅದಕ್ಕೆ ಅನುಮೋದನೆ ಮಾಡಿ ಆನೆ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಈ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಸುಮಾರು ನಮ್ಮ ಪೂರ್ವಿಕರ ಕಾಲದಲ್ಲಿ ಮಠಮಾನ್ಯಗಳು ಹುಟ್ಟುಕೊಂಡಂತಹ ಸಂದರ್ಭದಲ್ಲಿ ಆಯಾ ಮಠಮಾನ್ಯಗಳು ಆಯಾ ಸಮುದಾಯದ ಏನು ಅವರ ತತ್ವ ಸಿದ್ಧಾಂತಗಳಿದ್ದಾವೆ ಅದನ್ನು ಜಾಗೃತಿ ಮೂಡಿಸಲಿಕ್ಕೆ, ಅರಿವು ಮೂಡಿಸಲಿಕ್ಕೆ ಈ ಮಠಮಾನ್ಯಗಳು ಬೆಳೆದುಕೊಂಡು ಬಂದವು. ಆದರೆ ಕಾಲಾನಂತರ ಅಂದರೆ ಸಮಯ ಹೆಂಗೆ ಕಳ್ಕೊಂಡು ಹೋಗ್ತದೆ, ಆ ಸಂದರ್ಭದಲ್ಲಿ ಮಠಮಾನ್ಯಗಳು ಸಹಿತ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಿ, ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ಜನರನ್ನು ಅವರ ಬದುಕನ್ನು ಹಸನು ಮಾಡುವಂಥ ಒಂದು ರೀತಿಯಲ್ಲಿ ಅವರು ಅನೇಕ ವಿಧಾಯಕ ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ವೀರಶೈವ ಸಮುದಾಯದ ಮಠಗಳು ಬಹಳ ಇವತ್ತು ತಾವು ನೋಡಿ, ಎಲ್ಲರಿಗೂ ಬರೀ ಒಂದು ಸಮುದಾಯಕ್ಕಲ್ಲ, ಎಲ್ಲ ಸಮುದಾಯಕ್ಕೆ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯರಿಗೆ, ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಅವ್ರಿಗೆ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಸಂಸ್ಕಾರ ಕೊಟ್ಟು ಅವ್ರಿಗೆ ಒಳ್ಳೆಯ ನಾಗರಿಕರನ್ನಾಗಿ ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಸಲ್ಲರೆ ಅದು ಸಂಘ ಸಂಸ್ಥೆಗಳು ಮತ್ತು ಮಠಮಾನ್ಯಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಈ ಮಠ ಸಹಿತ ಪೂಜ್ಯರು ಇವತ್ತು ಅನೇಕ ಶಾಲಾ ಕಾಲೇಜು CBSE ವಸತಿ ನಿಲಯ ಮಾಡ್ತಾ ಇದ್ದಾರೆ. ಇದರ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ, ಒಂದು ಬದಲಾವಣೆ ತರುವಂಥ ರೀತಿಯಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆತ್ಮೀಯ ಬಂಧುಗಳೇ,
ನಾವೆಲ್ಲ ನೋಡಿದ್ದೀವಿ. ನಮ್ಮ ಪಂಚಪೀಠಾಧೀಶ್ವರರು ರೇಣುಕಾದಿ ಆಚಾರ್ಯರು ಯಾವಾಗಲೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು. ಇವತ್ತು ಆ ಧಾರ್ಮಿಕ ಜಾಗೃತಿ ಮೂಡಿಸುವಂತ ಕೆಲಸ ಅವರೆಲ್ಲ ಮಾಡ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಕಡೆ ಏನು ಇವತ್ತು ಅನಿಷ್ಟಗಳಿದ್ದಾವೆ, ಕಲುಷಿತ ವಾತಾವರಣ ಇದೆ, ಇದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಹಿತ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು. ನಾನು ಬೀದರಿಂದ ಬಸವ ಕಲ್ಯಾಣದಿಂದ ಬಂದಿದ್ದೇನೆ. ಇವತ್ತು ಬಸವಣ್ಣವರ ಕಾರ್ಯಕ್ಷೇತ್ರ. ಇವತ್ತು ನನಗಿಂತ ಕಿರಿಯರಿಲ್ಲ, ಶುಭಕ್ತರಿಗೆ ಅಂತ ಹಿರಿಯರಿಲ್ಲ ಅನ್ನುವಂಥ ಮಾತನ್ನು ಹೇಳಿದಂಥವ್ರು. ಇವನಾರವ 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 ಎಂದು ನೆನೆಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮದುವೆ ನೆನೆಸಯ್ಯ ಅನ್ನುವಂಥ ಮಾತನ್ನು ಇವತ್ತು ಬಸವಣ್ಣನವರು ಬಸವಾದಿ ಶರಣರು ಪ್ರತಿಪಾದನೆ ಮಾಡ್ತಾರೆ. ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಇವತ್ತು ಆ ಒಂದು ರೀತಿಯಲ್ಲಿ ಈ ಸಮುದಾಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಯಾವುದಾದ್ರೂ ಸಮುದಾಯ ಇದ್ರೆ ಅದು ಲಿಂಗಾಯತ ವೀರಶೈವ ಸಮುದಾಯ ಅಂತ ಬಹಳ ಹೆಮ್ಮೆಯನ್ನು ನಾವು ಹೇಳ್ತೀವಿ. ಅದಕ್ಕೆ ಆತ್ಮ ಬಂದಿದೆ. ಇವತ್ತು ಎಲ್ಲ ಸಮುದಾಯದವರು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಇವತ್ತು ಸಮಾಜವನ್ನು ಒಗ್ಗೂಡಿಸುವಂಥದ್ದು ಮತ್ತು ಇವತ್ತು ರಾಷ್ಟ್ರ ನಿರ್ಮಾಣ, ಇವತ್ತು ಸಮಾಜ ನಿರ್ಮಾಣ ಮಾಡುವಂಥದ್ದು, ರಾಜ್ಯ ನಿರ್ಮಾಣ ಮಾಡುವಂಥದ್ರಲ್ಲಿ ಅಪಾರವಾದಂಥ ಒಂದು ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು. ನಮ್ಮ ಆಸ್ತಿ ಯಾರಪ್ಪ ಅಂದ್ರೆ ಮಕ್ಕಳೇ ನಮ್ಮ ಆಸ್ತಿ. ಯಾವುದೇ ಒಂದು ಸಮುದಾಯದ ಆಧಾರ ಸ್ತಂಭ ಯಾರಪ್ಪ? ಒಂದು ಸಮುದಾಯದ ಆಧಾರ ಸ್ತಂಭ ಅಂದ್ರೆ ಯುವಕರೇ, ಯುವತಿಯರೇ. ನಮ್ಮ ಯುವಕರಲ್ಲಿ ಯುವತಿಯರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಪ್ರತಿಭಾವಂತರಿದ್ದಾರೆ, ಮೇಧಾವಿಗಳಿದ್ದಾರೆ. ಅವ್ರು ಯಾರಿಗೂ ಕಡಿಮೆ ಇಲ್ಲ. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಾವು ಬಹಳ ಶ್ರೀಮಂತರಿದ್ದೀವಿ, ಬಹಳ ಬಲಾಢ್ಯರಿದ್ದೀವಿ ಅಂತಲ್ಲ. ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲ ಏನಿದೆ, ನಮ್ಮ ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ, ಪರಿಣಿತರಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ನಾವು ವಾಪಸ್ ಕಳಿಸ್ಕೊಂಡ್ರೆ ಅವ್ರ ಆಡಳಿತ ವ್ಯವಸ್ಥೆನೇ ಹಾಳಾಗಿ ಹೋಗ್ತದೆ. ಹೀಗಾಗಿ ಮುಂದುವರೆದ ರಾಷ್ಟ್ರಗಳು ಸಹಿತ ಅದಕ್ಕಾಗಿ ನಮಗೆ ನೋಡ್ತಾ ಇದೆ. ಆ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಏನು ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿದ್ದಾರೆ, ಆದರೆ ಅವರನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸ ಇವತ್ತು ಸಮಾಜ ಮಾಡಬೇಕಾಗಿದೆ. ಅನೇಕ ಜನ ಯುವಕರು, ಯುವತಿಯರು ಇವತ್ತು ನಾವು ನೋಡ್ತಾ ಇದ್ದೇವೆ ಪಾಶ್ಚಿಮಾತ್ಯ ರಾಷ್ಟ್ರವನ್ನು ಅನುಕರಣೆ ಮಾಡಿ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸರಾಯಿ ಕುಡಿಯೋದು, ಮಾದಕ ದ್ರವ್ಯ ಸೇವನೆ ಮಾಡೋದು, ಗುರು ಹಿರಿಯರಿಗೆ ಗೌರವ ಕೊಡದೇ ಇರುವುದು, ಹೀಗಾಗಿ ಇವೆಲ್ಲ ಅನೇಕ ಅನಿಷ್ಟಗಳಿಗೆ ಬಲಿಯಾಗಿ ಇವತ್ತು ದುರ್ಬಲ ಆಗ್ತಾ ಇದ್ದಾರೆ. ಯುವಶಕ್ತಿ ಹಾಳಾಯ್ತು ಅಂದ್ರೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ. ಹೀಗಾಗಿ ಇಡೀ ಸಮಾಜನೇ ದುರ್ಬಲ ಆಗ್ತದೆ. ಹೀಗಾಗಿ ಅದ್ರ ಜೊತೆಲಿ ಒಂದು ಅಧ್ಯಯನ ಇತ್ತೀಚೆಗೆ ವರದಿ ಬಂದಿದೆ. ಆ ವರದಿ ಪ್ರಕಾರ 30% ಯುವಕರು ಈ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇನ್ನೂ 30% ಯುವಕರು ಇವತ್ತೇನು ಆಧುನಿಕ ತಂತ್ರಜ್ಞಾನ ಈಗೇನಾಗಿದೆ, ಇದು ಕೃತಕ ಬುದ್ಧಿಮತ್ತೆ ಬಂದಿದೆ, ಇವತ್ತು ರೋಬೋಟಿಕ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ. ಹೀಗಾಗಿ ಮಾನವ ಮಾಡುವಂತ 100 ಜನ ಮಾಡುವಂಥದ್ದು ಒಂದು ಕೃತಕ ಬುದ್ಧಿಮತ್ತೆಯಲ್ಲಿ 1 ಗಂಟೆ 4 ಗಂಟೆಯಲ್ಲೇ ಮಾಡಿಬಿಡ್ತದೆ. ಈ ರೀತಿಯಲ್ಲಿ ಇವತ್ತಿನ ಯುವಕರು ಏನ್ ಮಾಡ್ತಾ ಇದ್ದಾರೆ, ದಿನ ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ 24 ತಾಸು ಇವತ್ತು ಸ್ಮಾರ್ಟ್ ಫೋನ್ ಅಂತ ಬಂದ್ಬಿಟ್ಟಿದೆ, ಇಂಟರ್ನೆಟ್ ಇದೆ. ರೀಲ್ಸ್ ಮಾಡೋದ್ರಲ್ಲಿ ಇವತ್ತು ಬರೀ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನೋಡಿ ಮಾನಸಿಕವಾಗಿ ಅವರು ದುರ್ಬಲರಾಗ್ತಾ ಇದ್ದಾರೆ, ಅವರು ರೋಗ ಪೀಡಿತರಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಜಾಗೃತಿ ಮೂಡಿಸುವಂಥದ್ದು, ಎಚ್ಚರ ಮೂಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ, ಗುರುಗಳ ಕರ್ತವ್ಯ. ಎಲ್ಲರೂ ಇದ್ರ ಬಗ್ಗೆ ಬಹಳ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣನೆ ಮಾಡಬೇಕಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ನಾವು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಮಾಡ್ತಾ ಇದ್ದೇವೆ. ನೂತನ ಅನುಭವ ಮಂಟಪ, ಆಧುನಿಕ ಅನುಭವ ಮಂಟಪ. ಅದು ನಮ್ಮ ತಂದೆಯವರಾದಂಥ ಪೂಜೆ ಲೈಂಗಿಕ ಭೀಮಣ್ಣ ಖಂಡ್ರೆಯವರು ಕನಸಿತ್ತು. ಇವತ್ತು ಹಿಂದೆ ನಮ್ಮ ಚನ್ನಬಸವ ಪಟ್ಟದೇವರ ಕನಸಿತ್ತು. ಇವತ್ತು ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇದೆ. ಆ ಅನುಭವ ಮಂಟಪದಲ್ಲಿ ನಾನು ವಿಶೇಷವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಬೇಕು, ಅದರ ಮುಖಾಂತರ ಮನಸ್ಸಿಗೆ ಒಂದು ಶಾಂತಿ ತರುವಂತಹ ರೀತಿಯಲ್ಲಿ, ಅಂದ್ರೆ ಇವತ್ತೇನು ಅಟೆನ್ಷನ್ ಸ್ಪ್ಯಾನ್ ದಿನ ದಿನ ಕಡಿಮೆ ಆಗ್ತಾ ಇದೆ, ಇದರಿಂದ ಅವರು ಮಾನಸಿಕವಾಗಿ ಬಲಿಷ್ಠನಾಗಬೇಕು ಯುವಕರು ಅನ್ನುವಂಥದ್ದು. ಆ ಒಂದು ರೀತಿಯಲ್ಲಿ ಅದನ್ನು ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ದುಡಿ ತಿನ್ನಬೇಕು ಅಂತ ಹೇಳ್ತೀವಿ, ಯಾರು ಶ್ರಮ ಮಾಡಲಿಕ್ಕೆ ತಯಾರಿಲ್ಲ, ಯಾರು ಬೆವರು ಸುರಿಸಲಿಕ್ಕೆ ತಯಾರಿಲ್ಲ.
ಎಲ್ರಿಗೂ ಟೇಬಲ್ ಕೆಲಸ ಬೇಕು ಅನ್ನುವಂಥವ್ರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಮಾನಗಳು ಬಹಳ ಕಷ್ಟ ಆಗ್ತದೆ. ಹೀಗಾಗಿ ಎಲ್ಲರೂ ಪ್ರತಿಯೊಬ್ಬರು ದುಡಿಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಸಮಾಜದಲ್ಲಿ ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಲಿಂಗ ಭೇದ ಇದೆ. ಇವೆಲ್ಲ ಭೇದ ಭಾವ ಇದ್ದ ಕಾರಣ ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ ಒಂದು ರೀತಿಯ ಆತಂಕ ಇದೆ, ಒಂದು ರೀತಿಯ ಭಯ ಇದೆ, ಒಂದು ರೀತಿಯ ಅಸಹಿಷ್ಣುತೆ ಇದೆ. ಅದೆಲ್ಲ ನಿವಾರಣೆ ಮಾಡಬೇಕು ಅಂತ ಹೇಳಿದರೆ ಇವತ್ತು ನಾವೆಲ್ಲರೂ ವಚನ ಸಾಹಿತ್ಯ ಇದೆ, ಪೂಜ್ಯರ ಸಾಹಿತ್ಯ ಇದೆ, ಅವರೆಲ್ಲರ ಸಾನ್ನಿಧ್ಯದಲ್ಲಿ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೆದುಕೊಂಡು ಒಳ್ಳೆಯ ರೀತಿಯಿಂದ ನಾವು ಸಂಸ್ಕಾರವನ್ನು ಪಡೆದು ಮುಂದುವರೆದರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೊಂದು ಒಳ್ಳೆಯ ರೀತಿಯಿಂದ ಜೀವನ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಆತ್ಮೀಯ ಬಂಧುಗಳೇ, ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ, ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಮಾಧ್ಯಮ ಇವತ್ತು ಸಮಾಜದ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಾವೆಲ್ಲ ಶಾಸಕರಾಗಿ ವಿಧಾನಸಭೆಯಲ್ಲಿ ಇವತ್ತು ಕಾಯ್ದೆ ಮಾಡ್ತೀವಿ, ಕಾರ್ಯಕ್ರಮ ರೂಪಿಸ್ತೀವಿ. ಕಾರ್ಯಾಂಗ ಅದನ್ನು ಅನುಷ್ಠಾನ ಮಾಡ್ತಾರೆ. ನ್ಯಾಯಾಂಗ ಸಂವಿಧಾನದಲ್ಲಿ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಏರುಪೇರುಗಳಾದರೆ ಸರಿಪಡಿಸುವಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕೆ ಹೊರತುಪಡಿಸಿ ಸಮಾಜದ ಕೆರೆಗಳನ್ನು ತಿದ್ದುಪಡಿ ತಿದ್ದುವಂಥದ್ದು, ಅದರ ಜೊತೆಯಲ್ಲಿ ಇವತ್ತೇನು ಜನಾಭಿಪ್ರಾಯ ರೂಪಿಸುವಂಥದ್ದು, ಪ್ರಜಾಪ್ರಭುತ್ವ ಬುನಾದಿನೇ ಜನಾಭಿಪ್ರಾಯ ರೂಪಿಸುವಂಥ ಒಂದು ಕೆಲಸ ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಮಾಜದ 4ನೇ ಅಂಗ, ಪ್ರಜಾಪ್ರಭುತ್ವದ ಆಧಾರ ಸ್ತಂಭ 4ನೇ ಅಂಗ ಆಗಿರುವಂಥ ಪತ್ರಿಕಾ ರಂಗದವರು ಮಾಡ್ತಾರೆ. ಅದಕ್ಕೆ ಅಂತ ಒಂದು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಕಾಲ ಬದಲಾಗಿದೆ. ಹಿಂದಿನಂತೆ ಇವತ್ತು ಮುದ್ರಣ ಮಾಧ್ಯಮ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಅಂತರ್ಜಾಲದಲ್ಲಿ ಏನೇನು ನಡೀತಾ ಇದೆ. ಸುಳ್ಳು ಇವತ್ತೇನು ಎಲ್ಲರಿಗೂ ರೋಚಕ ಸುದ್ದಿ ಅಂತ ಹೇಳಿ ಇವತ್ತು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನೋಡ್ತಾ ಇದ್ದೀವಿ. ಆದರೂ ಇನ್ನೂ ಅನೇಕ ಜನ ಇವತ್ತು ಅತ್ಯಂತ ಆ ಮಾಧ್ಯಮದ ಏನು ವೃತ್ತಿಯ ಪವಿತ್ರತೆ ಇದೆ ಅದನ್ನು ಕಾಪಾಡಿಕೊಂಡು ಅವರೆಲ್ಲರೂ ನಿಷ್ಪಕ್ಷಪಾತದಿಂದ, ನಿರ್ಭಡೆಯಿಂದ ಇದ್ದ ಹಾಗೆ ಸತ್ಯಕ್ಕೆ ಹೆಚ್ಚಿನ ಒಂದು ಬಲವನ್ನು ಕೊಟ್ಟು ಅವರು ಸುದ್ದಿಯನ್ನು ಬಿತ್ತರಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂತ ಎಲ್ಲ ಮಾಧ್ಯಮದವರಿಗೆ ಈ ಒಂದು ಪತ್ರಿಕಾ ದಿನಾಚರಣೆ ನಿಮಿತ್ತ ಇನ್ನೂ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವ್ರಿಂದ ಹೆಚ್ಚಿನ ಒಂದು ಕೊಡುಗೆ ಅವರು ಕೊಡಲಿ ಎನ್ನುವಂಥ ಒಂದು ವಿಚಾರವನ್ನು ಅವರಿಗೆ ಹೇಳಿ, ಅವರಿಗೆ ಹಾರೈಸಿ, ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವೈದ್ಯರ ದಿನಾಚರಣೆ ಇದೆ. ವೈದ್ಯರು ಅತ್ಯಂತ ಮಹತ್ವದಂತ ಈಗಾಗಲೇ ಹೇಳಿದ್ದೇನೆ. ಪವಿತ್ರ ವೈದ್ಯರಂದ್ರೆ ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತಲೂ ಎಲ್ಲಕ್ಕಿಂತ ಮಹತ್ವದ ಭಾಗ್ಯ ಯಾವುದಪ್ಪ ಅಂದ್ರೆ ಆರೋಗ್ಯ. ಆರೋಗ್ಯನೇ ಇಲ್ಲದಿದ್ದರೆ ಏನೂ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಈಗ ಬಹಳ ಲಾಂಗೆವಿಟಿ, ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ, ಇಲ್ಲ ಅಂತಿಲ್ಲ. ಎಲ್ಲ ರೀತಿಯಲ್ಲಿ ಔಷಧಿಗಳು ಬಂದಿದ್ದಾವೆ, ಸಂಶೋಧನೆ ಆಗಿದೆ, ಕ್ಯಾನ್ಸರ್ಗೂ ಇವತ್ತು ಚಿಕಿತ್ಸೆ ಇದೆ, ಇವೆಲ್ಲವೂ ಇದೆ. ಆದರೆ ನಾವು ರೋಗಗ್ರಸ್ತರಾಗಿ 100 ವರ್ಷ ಇದ್ರೂ ಅದು ಉಪಯೋಗ ಆಗೋದಿಲ್ಲ. ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ದಿನ ಬೆಳಿಗ್ಗೆ ಅಂದ್ರೆ ಎಲ್ಲರ ಮೇಲೆ ಒತ್ತಡ ಇದೆ. ಹೇಗಾದ್ರೂ ಮಾಡಿ ಯಶಸ್ವಿ ಆಗಬೇಕು, ಹೇಗಾದ್ರೂ ಮಾಡಿ ದುಡ್ಡು ಗಳಿಸಬೇಕು, ಹೇಗಾದ್ರೂ ಮಾಡಿ ಇವತ್ತು ನಾವು ಗೆಲ್ಲಲೇಬೇಕು, ನ್ಯಾಯಯುತವಾಗಿ ಆಗಲಿ ಅನ್ಯಾಯವಾಗಿ ಆಗಲಿ. ಹೀಗಾಗಿ BP, ಶುಗರ್ ದಿನೇ ಜಾಸ್ತಿ. ಸಣ್ಣ ಮಕ್ಕಳಿಗೆ ನೋಡಿ, ಇವತ್ತೆಲ್ಲ ಕಡೆ ಅರಣ್ಯ ಸಚಿವನಾಗಿ ಭಾಳ ಓಡಾಡಿದ್ದೆ. ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಎಲ್ಲ ಕಡೆ ಮಾಲಿನ್ಯದಿಂದ ಸಣ್ಣ ಮಕ್ಕಳಿಗೆ ಇಟ್ಕೊಂಡು ಹೃದಯ ಕಾಯಿಲೆ ಇದೆ, ಕಿಡ್ನಿ ಕಾಯಿಲೆ ಇದೆ, ಎಲ್ಲ ಕಾಯಿಲೆಗಳಿದ್ದಾವೆ, ಸಾಂಕ್ರಾಮಿಕ ರೋಗ ಇದೆ. ಕರೋನಾ ಬಂದಾಗ ಏನೇನಾಯ್ತು ನೋಡಿದಿರಿ. ಯಾಕೆ ನೀವೆಲ್ಲ ಮಲೆನಾಡು ಪ್ರದೇಶದಲ್ಲಿ ಇದ್ದೀರಿ, ಇಲ್ಲಿ ಶಿವಮೊಗ್ಗದ ಎಲ್ಲ ಕಡೆ ಇದೆ. ಅಕ್ರಮ ಮರ ಕಡಿತಲೆ ಮಾಡುವಂಥದ್ದು ಇರ್ಬೋದು, ಇವೆಲ್ಲ ಉಳಿಸಿದ್ದೀರಿ, ಸಂರಕ್ಷಣೆನೂ ಮಾಡಿದ್ದೀರಿ. ನಿಮಗೆ ಇವತ್ತು ಅಭಿನಂದಿಸಬೇಕು. ಇವತ್ತು ಯಾರಾದರೂ ಅರಣ್ಯ ಉಳಿಸಿದ್ದಾರೆ, ಪ್ರಕೃತಿ ಉಳಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರೇ ಉಳಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಅವ್ರು ಉಳಿಸದೇ ಇದ್ದರೆ ಇರ್ಲಿಕ್ಕೆ ಸಾಧ್ಯ ಆಗಿತ್ತು, ಇನ್ನೂ ಹೆಚ್ಚಿನ ಉಳಿಸ್ಬೋದಾಗಿತ್ತು. ಈಗ ಇಲ್ಲೆಲ್ಲ ಇವತ್ತಿನ ದಿವಸ ಭಾಳಷ್ಟು ಸ್ಯಾಂಡ್ವುಡ್ ಇತ್ತು, ಮತ್ತೊಂದಿತ್ತು.
ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿ ಹಸಿರುವುದಕ್ಕೆ ಜಾಸ್ತಿ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಮತ್ತೆ ಏನು ನೈಸರ್ಗಿಕ ಸಂಪತ್ತಿದೆ ಮಿತವಾಗಿ ಬಳಸುವಂಥದ್ದು, ಇದೆಲ್ಲ ಇದ್ದು ನಮ್ಮ ಮಕ್ಕಳೇನು ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಅವರಿಗೆ ಸರಿ ದಾರಿಯಲ್ಲಿ ತಂದು ಅವರು ವಾಯುವಿಹಾರ ಮಾಡುವಂಥದ್ರ ಮುಖಾಂತರ, ಯೋಗ ಮಾಡುವಂಥದ್ರ ಮುಖಾಂತರ, ಆರೋಗ್ಯಕರವಾದಂಥ ಏನು ತಮ್ಮ ಜೀವನ ನಡೆಸುವಂಥದ್ದರ ಮುಖಾಂತರ, ಜೀವನ ವಿಧಾನ ನಾವೇನು ನಮ್ಮ ಆಹಾರದ ಪದ್ಧತಿ, ಜೀವನ ಪದ್ಧತಿ ಇವೆಲ್ಲೂ ಬಹಳ ಅತ್ಯಂತ ಮಹತ್ವವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ. ಹೀಗಾಗಿ ಯುವಕರು ಆರೋಗ್ಯವಂತರಾಗಿರಬೇಕು. ಬರೀ ನಾವು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೆ ಸಾಲದು, ಶಾರೀರಿಕವಾಗಿ ಹಾಗೂ ನಾವು ಸದೃಢತೆಯಿಂದಿದ್ದರೆ ಮಾತ್ರ ಅವನು ಉತ್ತಮವಾದಂಥ ಜೀವನ ನಡೆಸಲಿಕ್ಕೆ, ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಸಹಿತ ಇವತ್ತು ಪೂಜ್ಯ ಒಡೆಯರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಹಳ ಕ್ರಿಯಾಶೀಲರಿದ್ದಾರೆ, ಸಂಚಾರ ಮಾಡ್ತಾರೆ, ನಮಸ್ಕಾರ ಕೊಡ್ತಾ ಇದ್ದಾರೆ. ಈ ಮಠದ ಹಿರಿಯರ ದಾರಿಯಲ್ಲೇ ನಡೀತಾ ಇದ್ದಾರೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ, ದೊಡ್ಡ ಗುರಿ ಇಟ್ಕೊಂಡಿದ್ದಾರೆ, ಅವರ ದೊಡ್ಡ ದೂರದರ್ಶಿತ್ವ ಇದೆ. ಈಗಾಗಲೇ ಹೇಳಿದರು, ರೇಣುಕಾಚಾರ್ಯ ಅವರು ಹೇಳಿದರು, ಶಾಂತನಗೌಡರು ಹೇಳಿದರು, ನಮ್ಮೆಲ್ಲರ ಪಕ್ಷ ಬೇರೆ ಬೇರೆ ಇರ್ಬೋದು, ಪಕ್ಷ ಬೇರೆ ಬೇರೆ ಇದ್ದರೂ ಸಹಿತ ನಾವೆಲ್ಲರೂ ನಮ್ಮ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ. ಅದು ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಇಬ್ಬರೂ ಕೂಡಿ ಕಾರ್ಯಕ್ರಮ ಆಯೋಜನೆ ಮಾಡಿ ಇಬ್ಬರೂ ಕೂಡಿ ನನಗೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ರು. ನನಗೆ ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆ ಅನಿಸ್ತು. ಹೀಗಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದರ ಮುಖಾಂತರ ಅವರಿಗೆ ಅಭಿನಂದನೆ ಕಳಿಸ್ತಾರೆ. ಇಬ್ಬರೂ ಸೇರಿನೇ ಹೇಳಿದರು, ಇವತ್ತು ನಾವೆಲ್ಲರೂ ಕೂಡಿ ಪೂಜ್ಯರ ಏನೊಂದು ಸಂಕಲ್ಪ ಇದೆ, ಆ ಸಂಕಲ್ಪ ನಾವು ಪೂರ್ಣಗೊಳಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಅವರಿಬ್ಬರಿಗೆ ಇರುವರಿಗೂ, ಶಾಂತನಗೌಡರು ಮತ್ತು ರೇಣುಕಾಚಾರ್ಯ ಅವರಿಗೂ ನನ್ನ ಪರವಾಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಯುವಕ ಮಿತ್ರ ಸಮರ್ಥ ಶಾಮೂರು ಮೊನ್ನೆ ಜನ ಆಶೀರ್ವಾದ ಮಾಡಿದ್ದಾರೆ, ಶಾಸಕನಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಸಮುದಾಯದ ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂಥ ಶಾಮೂರು ಶಿವಶಂಕರಪ್ಪನವರು ಸುಮಾರು 13 ವರ್ಷಗಳವರೆಗೆ ನಮ್ಮ ಮಹಾಸಭೆ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ. ಕೊಡುಗೆ ದಾರಿಯಿಂದ ಪ್ರಖ್ಯಾತಿ ಪಡೆದಂಥವರು, ಅವರು ದಾರಿಯಲ್ಲೇ ನಡೀತಾ ಇದ್ದಾರೆ. ಅವರು ಈ ಜಿಲ್ಲೆಗೆ, ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಕೊಡುಗೆ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಅವರ ತಾಯಿಯಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರಿದ್ದಾರೆ, ಅವರು ಸೇವೆ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನಗೆ ನಾನೇನು ಅರಣ್ಯದಲ್ಲೇ ಮುಂದುವರಿತೀನಿ ಅಂತ ಹೇಳಿದ್ದೆ. ಆ ಖಾತೆ ಈ ಖಾತೆ ಕೊಡ್ರಿ ಅಂತ ಕೇಳಿಲ್ಲ. ನನಗೆ ಅರಣ್ಯ, ಪರಿಸರ, ಪ್ರಕೃತಿ ಇವತ್ತು ಹೆಚ್ಚಿನದೇನಾದರೂ ಅರ್ಧಕ್ಕರ್ಧಕ್ಕೆ ಬಿಟ್ಟಿದೆ. ಸ್ವಲ್ಪ ಒತ್ತುವರಿ ತೆರವು ಮಾಡುವಂಥದ್ದು, ಮತ್ತೊಂದು ಭಾಳ ವಿರೋಧನೂ ಆಗ್ತಾ ಇತ್ತು ಅದಕ್ಕೆ. ಹೀಗಾಗಿ ಆದರೂ ಇಲ್ಲ, ನಿಮಗೆ ಇವತ್ತು ಪಬ್ಲಿಕ್ ಅಂದರೆ ಜನಸಂಪರ್ಕ ಇರುವಂಥ ಖಾತೆ ಕೊಡ್ತೀವಿ ಅಂತ ಹೇಳಿ ನನಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಅವರು ಹೇಳಿದರು, ಆಯಿತು. ನಾನು ಹೇಳಿದೆ, ಹಿಂದೆ UPA ಸರ್ಕಾರ ಇದ್ದಾಗ ಏನು ಮನ್ರೇಗಾ ಇತ್ತು, ಆ ಮನ್ರೇಗಾದಲ್ಲಿ 90% ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. 20 ವರ್ಷದಲ್ಲಿ 61,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಕರ್ನಾಟಕ. ಅದರಲ್ಲಿ 56,000 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, 4,800 ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಈಗ VBG ರಾಮ್ಜಿಯನ್ ಹೆಸರು ಬದಲಾವಣೆ ಆಯಿತು. ಅದರಿಂದ ಏನಾಗಿದೆ, ಈಗ ನಮಗೆ ಆಪತ್ತು ಅಂದರೆ ರಾಜ್ಯ ಸರ್ಕಾರ ನಮಗೆ ಈ ವರ್ಷ ಅಲೋಕೇಟ್ ಮಾಡಿದ್ದು 5,709 ಕೋಟಿ. ರಾಜ್ಯ ಸರ್ಕಾರ ಅದಕ್ಕೆ 3,800 ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಇಲ್ಲದಿದ್ದರೆ 5,000ಗೆ 10% ಅಂದರೆ 500 ಕೋಟಿ ಕೊಡಬೇಕಾಗಿತ್ತು. ಈಗ 3,800 ಕೋಟಿ ಇವತ್ತು. ಆದಾಗ್ಯೂ ಇಷ್ಟೆಲ್ಲ ಕಷ್ಟ ಇದ್ರು ನಾವೆಲ್ಲ ವಿರೋಧ ಮಾಡಿದ್ವಿ. ಮೊದಲು ಹೆಂಗಿತ್ತು 20 ವರ್ಷ ಹಂಗೆ ಇರಬೇಕು. ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಬಹಳ ದೊಡ್ಡ ಮಟ್ಟದ ಒಂದು ಭಾರ ಇದೆ, ಆರ್ಥಿಕ ಭಾರ. ಅದಕ್ಕೆ ರಾಜ್ಯ ಸರ್ಕಾರ ಕೊಡದೇ ಇದ್ರೆ ಅವ್ರು ದುಡ್ಡು ಕೊಟ್ಟರು ಕೊಡ್ಲಿಕ್ಕಾಗಲ್ಲ. ಹೊಸ ಸಾಫ್ಟ್ವೇರ್ ಆಗಿದೆ, ಏನಂತ ಅಂದರೆ ಯಾವುದೇ ಕಾಮಗಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಕೊಟ್ಟರೆ ಮಾತ್ರ ಕೇಂದ್ರ ಕೊಡ್ತದೆ ಅನ್ನುವಂಥದ್ದು
ಮೊನ್ನೆ ನಮ್ಮ ರಾಷ್ಟ್ರೀಯ ಸಮ್ಮೇಳನ ಆಗಿದೆ. ಆ ಸಮ್ಮೇಳನದಲ್ಲಿ ನಾನು ಪ್ರತಿಪಾದನೆ ಮಾಡಿದ್ದೇನೆ, ಇದು ಬದಲಾವಣೆ ಮಾಡಬೇಕು ಅಂತ ನಾವೊಂದು ವಿರೋಧನ ಮಾಡಿದ್ದೇವೆ. ಆದರೂ ಈ ಜುಲೈ 1ನೇ ತಾರೀಕಿನಿಂದ, ಇವತ್ತಿನಿಂದ, ನಾಳೆಯಿಂದ ಇದು ಪ್ರಾರಂಭ ಆಗ್ತದೆ. ತಿರುಪತಿಯಲ್ಲಿ ಇದಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಡವರ ಬಗ್ಗೆ, ಕೂಲಿ ಕಾರ್ಮಿಕರಿದ್ದಾರೆ, ಭೂರಹಿತರಿದ್ದಾರೆ, ಮತ್ತೆ ಇಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು. ದುಡ್ಡು ನೋಡಿದ್ದು ಗ್ರಾಮೀಣ ಭಾಗದವರು ಈ ಮನ್ರೇಗಾ ಬಂದ ಮೇಲೆ ದುಡ್ಡು ನೋಡಿದ್ದಾರೆ. ಒಂದೊಂದು ಪಂಚಾಯತಿಯಲ್ಲಿ 1-2 ಕೋಟಿ ರೂಪಾಯಿ ಹೊಲಗಳಿಗೆ ರಸ್ತೆ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಅದನ್ನು ನಾನು ಸ್ಥಗಿತಗೊಳಿಸೋದಿಲ್ಲ. ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಚಿವ ಸಂಪುಟಿಗೆ ಹೋಗಿ ಹೆಚ್ಚಿನ ಅನುದಾನ ಒದಗಿಸಬೇಕು ಅಂತ ಹೇಳಿ ಕೇಳಿಕೊಂಡು ಬೇರೆ ಕಡೆಯಿಂದನೂ ಅನುದಾನ ಹಾಕಿ ಇದನ್ನು ನನ್ನ ಇಲಾಖೆ ಇದ್ದ ಕಾರಣ ಇದನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ತಮ್ಮಲ್ಲಿಗೆ ಹೇಳಿಕೊಳ್ಳುತ್ತೇನೆ. ಜೊತೆಯಲ್ಲಿ ಶುದ್ಧ ಕುಡಿಯೋ ನೀರು ಎಲ್ಲಿನೂ ಎಫೆಕ್ಟ್ ಇದೆ ನೋಡಿ. ಪ್ರಕೃತಿ ಪರಿಸರ ಹವಾಮಾನ ಬದಲಾವಣೆ ಆಯಿತು ಅಂದ್ರೆ ಏನೇನಾಗ್ತದೆ? ಪ್ರವಾಹ ಬರ್ತದೆ, ಗುಡ್ಡ ಕುಸಿತ ಆಗ್ತದೆ, ಸುನಾಮಿ ಆಗ್ತದೆ, ಭೂಕಂಪ ಆಗ್ತದೆ. ಹವಾಮಾನ ಬದಲಾವಣೆಯಿಂದ ಫ್ಲಾಶ್ ಫ್ಲಡ್ಸ್ ಆಗತ್ತೆ. ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ತೊಂದರೆ ಆಗ್ತದೆ. ಇರುವಂತ ಒಂದೇ ಭೂಮಿ, ನಾವು ಉತ್ತಮ ರೀತಿಯಲ್ಲಿ ಭೂಮಿಯನ್ನು ಮುಂದಿನ ಪೀಳಿಗೆ ಹಸ್ತಾಂತರ ಮಾಡಬೇಕು. ಹೀಗಾಗಿ ಎಲ್ಲಿನೂ ಎಫೆಕ್ಟ್ ಇಂದ ಈ ಮುಂಗಾರು ಬೆಳೆ, ಮುಂಗಾರು ಮಳೆಯಲ್ಲಿ ಈಗಾಗಲೇ ಸುಮಾರು 40-50% ಮಳೆ ಕೊರತೆ ಇದೆ ಇಡೀ ರಾಜ್ಯದಲ್ಲಿ. ಕುಡಿಯುವ ನೀರಿನ ಜವಾಬ್ದಾರಿ ಇದೆ. ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೆ, ನಮ್ಮ ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲೇ ಇದ್ದಾರೆ. ಕುಡಿಯುವ ನೀರಿಗೆ ಹಣಕಾಸಿನ ತೊಂದರೆ ಇಲ್ಲ. ಯಾವುದೇ ಗ್ರಾಮದವರು ಇರಬಹುದು, 24 ತಾಸು ಒಳಗಾಗಿ ಕುಡಿಯೋ ನೀರಿಲ್ಲ, ಬೋರ್ವೆಲ್ ಬತ್ತಿ ಹೋಗಿದೆ ಅಥವಾ ತೆರೆದ ಬಾಯಿ ಬತ್ತಿ ಹೋಗಿದೆ, ಏನೇ ಇದ್ರು 24 ತಾಸು ಒಳಗಾಗಿ ಅವರಿಗೆ ಕುಡಿಯೋ ನೀರು ಒದಗಿಸಲೇಬೇಕು ಅಂತ ಹೇಳಿ ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಅದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಿಭಾಯಿಸ್ತೇವೆ ಅನ್ನುವಂಥ ಭರವಸೆಯನ್ನು ನಾನು ತಮ್ಮಲ್ಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೂಲಭೂತ ಸೌಕರ್ಯ ಇದೆ ಹಳ್ಳಿಗಳಲ್ಲಿ, ರಸ್ತೆ, ಚರಂಡಿ, ಬೀದಿ ದೀಪ, ಕಸ ವಿಲೇವಾರಿ ಮಾಡುವಂಥದ್ದು, ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಕೆರೆ ಅಭಿವೃದ್ಧಿ ಮಾಡುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಗ್ರಾಮವನ ಮಾಡುವಂಥದ್ದು, ಅನೇಕ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಮುಂಬರುವಂಥ ದಿನಮಾನದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಇಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ, ಪೂಜ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ, ಪೂಜ್ಯ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರದ್ದು, ಅವರ ಆಶೀರ್ವಾದ ಎಲ್ಲ ಈಗಿರುವಂಥ ಜಗದ್ಗುರುಗಳು, ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ ಎಲ್ಲ ಇರಲಿ. ಮಳೆ ಬೆಳೆ ಎಲ್ಲ ಚೆನ್ನಾಗಿರಲಿ. ನಮ್ಮ ರಾಷ್ಟ್ರದಲ್ಲಿ ಎಲ್ಲರೂ ಉತ್ತಮವಾಗಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇರಲಿ, ಸಾಮರಸ್ಯ ಬೆಳೀಲಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಇವತ್ತು ನನಗೆ ಆಹ್ವಾನ ಮಾಡಿದ ಮಾತುಗಳನ್ನು ಹೇಳಿಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ವಂದಿಸಿ, ನಾನು ಮತ್ತೆ ನಮ್ಮ ಮಹಾಸಭೆ ಪರವಾಗಿ ಸಹಿತ ಎಲ್ಲ ಜಿಲ್ಲೆಗಳಲ್ಲಿ ವಸತಿ ನಿಲಯ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ವೀರಶೈವಲಿಂಗಾಯತ ಭವನ ನಿರ್ಮಾಣ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಕಡೆ ಏನು ಸಹಕಾರ ಬೇಕಾಗಿದೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.